ಸಿದ್ಧಗಂಗಾ ಶ್ರೀಗಳು ಇಚ್ಛಾ ಮರಣಿಗಳು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಚ್ಛಾ ಮರಣಿ ಅಂದ್ರೆ ಏನು? ಈ ಹಿಂದೆ ಯಾರೆಲ್ಲ ಇಚ್ಛಾ ಮರಣಿಗಳಾಗಿದ್ರು? ಐಸಿಯುನಲ್ಲಿರೋ ದೇವರ ಆರೋಗ್ಯದಲ್ಲಿ ನಡೆದು ಹೋಗುತ್ತಾ ಮಿರಾಕಲ್? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಕಳೆದ 1.5 ತಿಂಗಳಿನಿಂದ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಇತ್ತೀಚೆಗೆ ಐಸಿಯುನಲ್ಲೇ ಆಕ್ಸಿಜನ್ ಮಾಸ್ಕ್ ಹಾಕೊಂಡೇ ಪಂಚಾಕ್ಷರಿ ಮಂತ್ರವನ್ನ ಪಠಿಸಿದ್ರು. ಆ ಮೂಲಕ ಕೋಟಿ ಕೋಟಿ ಭಕ್ತ ಸಾಗರದಲ್ಲಿ ಆನಂದವನ್ನ ಮೂಡಿಸಿದ್ರು. ನಮಸ್ತೆ ರುದ್ರಮತೆ ಹೇಳಿ. ನಮಸ್ತೆ ಅಸ್ತು ಧನ್ವನೆ ಯಾತ ಈಶು ಶಿವತಮ ಶಿವಾಶರವ್ಯಾಯ ಯಾತೆ ರುದ್ರ ಶಂತಮಯ ಗಿರಿಶಂತ ಯಾಮಿಷಂ. ಸಿದ್ಧಗಂಗಾ ಶ್ರೀಗಳ ಈ ಮಾತನ್ನ ಕೇಳಿ ಶ್ರೀಗಳು ಚೇತರಿಸಿಕೊಳ್ತಿದ್ದಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಎದ್ದು ನಡೆದಾಡ್ತಾರೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಕೋಟಿ ಕೋಟಿ ಭಕ್ತರ ಆ ಖುಷಿ, ಆ ಸಮಾಧಾನ ಹೆಚ್ಚು ದಿನ ಇರಲೇ ಇಲ್ಲ. ಯಾಕಂದ್ರೆ ಶ್ರೀಗಳ ಆರೋಗ್ಯ ಮತ್ತೆ ಹದಗೆಟ್ಟಿದೆ. ಶ್ವಾಸಕೋಶದ ಸೋಂಕಿನಿಂದ ಮತ್ತೆ ಉಸಿರಾಟದ ತೊಂದರೆ ಎದುರಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ವೈದ್ಯರು ಟ್ರೀಟ್ಮೆಂಟ್ ಕೊಡಬಹುದಷ್ಟೇ, ಆದ್ರೆ ಅದನ್ನ ಪಡೆದು ಸೋಂಕು ನಿವಾರಿಸಿಕೊಳ್ಳೋ ಹ್ಯುಮ್ಯುನಿಟಿ ಪವರ್ ಶ್ರೀಗಳ ದೇಹದಲ್ಲೇ ಉತ್ಪತ್ತಿಯಾಗಬೇಕು. ಹೀಗಾಗಿ ವೈದ್ಯರು ಕೂಡ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಾರೆ. ಈಗೇನಿದ್ರೂ ಮಹಾನ್ ಪವಾಡವೊಂದು ನಡೆಯಲೇಬೇಕು. ಆ ಪವಾಡ ನಡೆಯುತ್ತೆ ಅನ್ನೋದೇ ಎಲ್ಲರ ನಿರೀಕ್ಷೆ. ಅವರು ಒಂದು ರೀತಿಯಲ್ಲಿ ಅವರ ಪರಿಸ್ಥಿತಿ ನೋಡಿದರೆ ಅವರೊಂಥರ ಇಚ್ಛಾಮರಣಿ ಅಂತ ಹೇಳಬೇಕಾಗ್ತದೆ. ಅವರ ಮರಣವನ್ನು ಅವರೇ ನಿರ್ಣಯಿಸುವಂಥ ಒಂದು ಇಚ್ಛಾಶಕ್ತಿಯನ್ನು ನಮ್ಮ ಮಹಾಸ್ವಾಮಿಗಳು ಅವರ ತಪಸ್ಸಿನ ಮೂಲಕ, ಅವರ ಸಾಧನೆಯ ಮೂಲಕ, ಜನಸೇವೆಯ ಮೂಲಕ ಅವರು ಗಳಿಸಿಕೊಂಡಿದ್ದಾರೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿದಂತೆ ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಣಿಗಳು. ಅವರ ಮರಣವನ್ನ ಅವರೇ ನಿರ್ಧರಿಸುವಂತ ಇಚ್ಛಾಶಕ್ತಿಯನ್ನ ಶ್ರೀಗಳು ಹೊಂದಿದ್ದಾರೆ. ಅದನ್ನ ಶ್ರೀಗಳು ಇಷ್ಟಲಿಂಗ ಪೂಜೆ, ಮಹಾ ತಪಸ್ಸು ಮತ್ತು ಜನಸೇವೆಯ ಮೂಲಕ ಗಳಿಸಿದ್ದಾರೆ. ಹಾಗಾದ್ರೆ ಇಚ್ಛಾಮರಣ ಅಂದ್ರೆ ಏನು? ಅದನ್ನ ಯಾರು ಪಡೆಯುತ್ತಾರೆ? ಇಚ್ಛಾಮರಣ ಅಂದ್ರೆ ಸ್ವ ಇಚ್ಛೆಯಿಂದ ಮರಣವನ್ನ ಹೊಂದೋದು. ಮಹಾನ್ ಸಾಧು ಸಂತರು, ತಪಸ್ವಿಗಳು, ಯೋಗಿಗಳು ಇಚ್ಛಾಮರಣವನ್ನ ಹೊಂತಾರೆ. ಹೀಗಾಗಿ ಇದನ್ನ ಒಂದು ಯೋಗಿಕ ಪ್ರಕ್ರಿಯೆ ಅಂತ ಹೇಳಲಾಗುತ್ತೆ. ಇಂಥ ಒಂದು ಪ್ರಕ್ರಿಯೆ ಜೈನ ಸಮುದಾಯದಲ್ಲೂ ಇದೆ. ಇಹಲೋಕದಲ್ಲಿ ಆಸೆ ತ್ಯಜಿಸಿದ ಜೈನ ಮುನಿಗಳು ಸಲ್ಲೇಖನ ವ್ರತ ಕೈಗೊಂಡು ಇಚ್ಛಾಮರಣ ಹೊಂದುತ್ತಾರೆ. ಬಸವಣ್ಣನವರು ಕೂಡ ಶ್ರಾವಣ ಪಂಚಮಿಯಂದು ಇಚ್ಛಾಮರಣಿಯಾಗಿ ಲಿಂಗೈಕ್ಯರಾದರು ಅಂತ ಹೇಳಲಾಗುತ್ತೆ. ಇಚ್ಛಾಮರಣ ಇದು ಶಾರೀರಿಕವಾಗಿ ಗಟ್ಟಿಯಾಗಿದ್ದಾಗಲೂ ಕೂಡ, ಮಾನಸಿಕವಾಗಿ ಗಟ್ಟಿ ಇದ್ದಾಗಲೂ ಬೇಡಪ್ಪ ಬೇಡ, ಈ ಲೌಕಿಕದ ಸಹವಾಸ ಸಾಕು, ಇನ್ನು ನಾನು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇರಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿಯಿಂದಾಗಿ ಅವರೇ ಸ್ವತಃ ಒಪ್ಪಿಕೊಂಡು ಇದನ್ನು ಹೊಂದುವಂಥದ್ದು. ಅದನ್ನು ಜೀವಂತ ಸಮಾಧಿ ಮೂಲಕ ಆಗಲೇ ಅಥವಾ ಯಜ್ಞ ಯಾಗಗಳನ್ನು ಪ್ರವೇಶ ಮಾಡುವ ಮೂಲಕವಾಗಿ ಇದು ಅವರು ಇಚ್ಛಾಮರಣವನ್ನು ಹೊಂದಬಹುದು. ಹೀಗಾಗಿ ದಿನಾ ಇಷ್ಟಲಿಂಗ ಪೂಜೆ ಮಾಡುತ್ತಿದ್ದ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಕೂಡ ಇಚ್ಛಾಮರಣಿಯಾಗಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಶ್ರೀಗಳು ಅವರ ಮರಣವನ್ನ ಅವರೇ ನಿರ್ಧರಿಸುವಂತ ಶಕ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಇಚ್ಛಾಮರಣಿ ಅಂದರೆ ಅವರ ಇಚ್ಛೆ. ಅವರ ಇಚ್ಛೆ ಯಾವಾಗ ತಾವು ಲಿಂಗದಲ್ಲಿ ಸಮರಸ ಹೊಂದಬೇಕಂಥೇಳಿ ಉಂಟಾಗುತ್ತೋ ಆ ಒಂದು ಸಂದರ್ಭದಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯದಲ್ಲಿ ಆ ಮಾತನ್ನು ವ್ಯಕ್ತ ಮಾಡಿದ್ದಾರೆ.
ಪೂಜ್ಯರು ಸಾಕ್ಷಾತ್ ಶಿವಸ್ವರೂಪಿಗಳಾಗಿರುವುದರಿಂದ ಅವರ ಆಂತರಿಕ ಇಚ್ಛೆ ಏನು ಅನ್ನೋದು ಸಾಮಾನ್ಯರಿಗೆ ಅರ್ಥವಾಗುವುದು ಕಷ್ಟ. ಮತ್ತೆ ನಡೆದು ಹೋಗುತ್ತಾ ಮಿರಾಕಲ್? ಎಸ್, ಸಿದ್ಧಗಂಗಾ ಶ್ರೀಗಳು ಪ್ರತಿ ಸಲವೂ ಬೇಗ ಗುಣಮುಖರಾಗೋದ್ರ ಹಿಂದೆ ನಿಜಕ್ಕೂ ಪವಾಡ ನಡೆಯುತ್ತಾ? ಅದರಲ್ಲಿ ದೈವಲೀಲೆ ಅಡಗಿದೆಯಾ? ಅಂಥದ್ದೇ ಮಿರಾಕಲ್ ಇದೀಗ ಮತ್ತೆ ನಡೆದು ಹೋಗುತ್ತಾ ಅನ್ನೋ ಕುತೂಹಲ ಭಕ್ತರಲ್ಲಿದೆ. ಕೆಲ ವಾದಗಳ ಪ್ರಕಾರ ಸಿದ್ಧಗಂಗಾ ಶ್ರೀಗಳು ಬೇಗ ಗುಣಮುಖರಾಗುವುದಕ್ಕೆ ಮತ್ತು 111 ವರ್ಷ ವಯಸ್ಸಾದ್ರೂ ಆರೋಗ್ಯ ಕಾಪಾಡಿಕೊಂಡಿರುವುದಕ್ಕೆ ಅವರು ಮಾಡಿರುವ ಜನೋಪಕಾರಿ ಕೆಲಸಗಳೇ ಕಾರಣವಂತೆ. ಸಿದ್ಧಗಂಗಾ ಶ್ರೀಗಳು ಬೇಗ ಗುಣಮುಖರಾಗೋದ್ರ ಹಿಂದೆ ದೈವಲೀಲೆ ಅಡಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ವಿಲ್ ಪವರ್ ಅಂತೂ ಖಂಡಿತ ಇದೆ. ಹಾಗಾದ್ರೆ 111ನೇ ವಯಸ್ಸಿನಲ್ಲೂ 6 ಬಾರಿ ಎಂಡೋಸ್ಕೋಪಿ, ಪ್ರತಿದಿನ ಪ್ರತಿ ಕ್ಷಣವೂ ಸಿದ್ಧಗಂಗಾ ಶ್ರೀಗಳಿಂದ ಪವಾಡ. ದೇವರ ವಿಲ್ ಪವರ್ಗೆ ವೈದ್ಯರೇ ಶಾಕ್. ಇದೇ ಈ ಹೊತ್ತಿನ ಫೋಕಸ್ 18 ಸ್ಪೆಷಲ್, ಇಚ್ಛಾ ಮರಣಿ ಸಿದ್ಧಗಂಗಾ ಶ್ರೀ. ನಾನ್ ಶರ್ಮಿತಾ ಶೆಟ್ಟಿ. ಸಿದ್ಧಗಂಗಾ ಶ್ರೀ ನಡೆದಾಡುವ ದೇವರು, ಮಹಾನ್ ಪವಾಡ ಪುರುಷ ಅಂತಾನೆ ಫೇಮಸ್. ಆದ್ರೆ ಶ್ರೀಗಳು ಕಳೆದೊಂದು ತಿಂಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಶ್ವಾಸಕೋಶದ ಸೋಂಕು, ಉಸಿರಾಟದ ಸಮಸ್ಯೆಯಿಂದ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಪ್ರತಿದಿನ ಪ್ರತಿ ಕ್ಷಣವೂ ಸಿದ್ಧಗಂಗಾ ಶ್ರೀಗಳು ಪವಾಡವನ್ನ ನಡೆಸ್ತಾ ಇದ್ದಾರೆ. ದೇವರ ವಿಲ್ ಪವರ್ಗೆ ವೈದ್ಯರೇ ದಂಗಾಗಿ ಹೋಗಿದ್ದಾರೆ. ಹಾಗಾದ್ರೆ ಶ್ರೀಗಳ ಆರೋಗ್ಯದಲ್ಲಿ ನಡೀತಾ ಇದೆಯಾ ಮಿರಾಕಲ್? ಇಷ್ಟಕ್ಕೂ ಸಿದ್ಧಗಂಗಾ ಶ್ರೀಗಳನ್ನ ವೈದ್ಯರು ಇಚ್ಛಾ ಮರಣಿಗಳು ಅಂತ ಹೇಳಿದ್ಯಾಕೆ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ರಿಪೋರ್ಟ್. ಅವರು ಒಂದು ರೀತಿಯಲ್ಲಿ ಅವರ ಪರಿಸ್ಥಿತಿ ನೋಡಿದರೆ ಅವರೊಂಥರ ಇಚ್ಛಾ ಮರಣಿ ಅಂತ ಹೇಳಬೇಕಾಗ್ತದೆ. ಮೆಡಿಕಲ್ ಸೈನ್ಸ್ ಸಹಿತ ಇದನ್ನು ಯಾವುದು ನೋಡಿಲ್ಲ. ಅದರಿಂದ ಈ ಸರ್ ನಮ್ಮ ವೀರಪ್ಪ ಮೊಯ್ಲಿ ಅವರು ಹೇಳ್ದಂಗೆ ಇಚ್ಛಾಮರಣಿ ಅಂತ ಏನು ಹೇಳ್ತೀವಿ, ಆ ಶಕ್ತಿ ಇದೆ ಅವ್ರಿಗೆ. ಟ್ರೀಟ್ಮೆಂಟು ನಾವು ಕೊಡೋದಲ್ಲ, ಅದು ಅವರ ಇಚ್ಛೆ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಅದು ಕಂಟಿನ್ಯೂ ಆಗುತ್ತೆ. ಶತಾಯುಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನಾಡಿನ ಜನರ ಪಾಲಿಗೆ ನಡೆದಾಡುವ ದೇವರು. ಆದ್ರೆ ಕಳೆದೊಂದು ತಿಂಗಳಿನಿಂದ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ. ಈ ವಿಷಯ ಕೋಟಿ ಕೋಟಿ ಜನರಲ್ಲಿ ತಲ್ಲಣ ಹುಟ್ಟುಹಾಕಿದೆ. ಸಿದ್ಧಗಂಗಾ ಶ್ರೀಗಳಿಗೆ ರಾಜ್ಯದ ಉದ್ದಗಲಕ್ಕೂ ಕೋಟ್ಯಾಂತರ ಭಕ್ತರಿದ್ದಾರೆ. ಭಕ್ತಿಯಿಂದ ಆರಾಧಿಸುವವರಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಅದೆಷ್ಟೋ ಭಕ್ತರು ಸಿದ್ಧಗಂಗಾ ಮಠಕ್ಕೆ ಬರೋದೇ ಶಿವಕುಮಾರ ಸ್ವಾಮೀಜಿಗಳನ್ನ ನೋಡೋಕೆ, ಅವರ ಆಶೀರ್ವಾದ ಪಡೆಯೋಕೆ. ಆದ್ರೆ ಇವತ್ತು ಕಾಯಕ ಯೋಗಿ ಸಿದ್ಧಗಂಗಾ ಶ್ರೀಗಳ ದರ್ಶನ ಭಕ್ತರಿಗೆ ಸಿಗ್ತಾ ಇಲ್ಲ. ಶ್ರೀಗಳು ಮಠದ ಆಸ್ಪತ್ರೆಯಲ್ಲೇ ಇದ್ರೂ ಅವರ ಆಶೀರ್ವಾದ ಪಡೆಯಲಾಗ್ತಾ ಇಲ್ಲ. ಇದರಿಂದ ಶ್ರೀಗಳಿಗೆ ಏನಾಗಿದೆ, ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸುತ್ತಾ ಅನ್ನೋ ಆತಂಕ ಭಕ್ತರಲ್ಲಿ ಮಡುಗಟ್ಟಿದೆ. ಅಷ್ಟೇ ಅಲ್ಲ, ನಡೆದಾಡುವ ದೇವರ ಆರೋಗ್ಯದಲ್ಲಿ ಬೇಗ ಚೇತರಿಕೆ ಕಂಡು ಬರಲಿ, ಮತ್ತೆ ಭಕ್ತರಿಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡುವಂತಾಗಲಿ ಅಂತ ಭಕ್ತರು ವಿವಿಧ ದೇವರಿಗೆ ಹರಕೆ ಹೊತ್ಕೊಳ್ತಿದ್ದಾರೆ. ಈ ಮಧ್ಯೆ 111ನೇ ವಯಸ್ಸಿನಲ್ಲೂ 6 ಬಾರಿ ಎಂಡೋಸ್ಕೋಪಿ ಮಾಡಿಸಿಕೊಂಡಿರೋ ಶ್ರೀಗಳು ವೈದ್ಯ ಲೋಕವೇ ಬೆಚ್ಚಿ ಬೀಳುವಂತೆ ಮಾಡಿದ್ದಾರೆ. ನಡೆದಾಡುವ ದೇವರ ವಿಲ್ ಪವರ್ಗೆ ವೈದ್ಯರೇ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಸಿದ್ಧಗಂಗಾ ಶ್ರೀಗಳು ಪ್ರತಿದಿನ ಪ್ರತಿ ಕ್ಷಣವೂ ಪವಾಡ ಸೃಷ್ಟಿಸುತ್ತಿದ್ದಾರೆ. ಹಾಗಾದ್ರೆ ಏನು ಪವಾಡ, ಏನು ಆ ಚಮತ್ಕಾರ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು
ಸದ್ಯ ಸಿದ್ಧಗಂಗಾ ಶ್ರೀಗಳು ಯಾವ ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ಹೇಗೆ ಚಿಕಿತ್ಸೆ ನಡೀತಾ ಇದೆ, ನಡೆದಾಡುವ ದೇವರು ಹೇಗಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ಚಿಕಿತ್ಸೆ. ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ. ತುಮಕೂರು ನಗರದ ಸಿದ್ಧಗಂಗಾ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಿದ್ದ ಶ್ರೀಗಳಿಗೆ ಉಸಿರಾಟದ ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ತಂಡ ಶುಕ್ರವಾರ ಸಿದ್ಧಗಂಗಾ ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ತಪಾಸಣೆ ನಡೆಸುತ್ತಿದೆ. ಇವರ ಜೊತೆಗೆ ಬಿಜಿಎಸ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವೀಂದ್ರ, ಡಾಕ್ಟರ್ ವೆಂಕಟರಮಣ ಮತ್ತು ಡಾಕ್ಟರ್ ಪರಮೇಶ್ ನೇತೃತ್ವದ ತಂಡ ಕೂಡ ಶ್ರೀಗಳ ಆರೋಗ್ಯ ತಪಾಸಣೆ ನಡೆಸುತ್ತಿದೆ. ಈ ವೇಳೆ ಶ್ರೀಗಳು ಹೇಗಿದ್ದಾರೆ ಅನ್ನೋದನ್ನ ಡಾಕ್ಟರ್ ರವೀಂದ್ರ ಅವರು ಹೇಳಿದ್ದಾರೆ. ಇವತ್ತಿನ ದಿನ ನಾವು ನಮ್ಮ ಡಾಕ್ಟರ್ ವೆಂಕಟರಮಣ, ನಾವು ಮತ್ತು ಇಲ್ಲಿನ ತುಮಕೂರಿನ ಡಾಕ್ಟರ್ ಪರಮೇಶ್ ನೇತೃತ್ವದಲ್ಲಿ ಏನು ತಂಡ ಇತ್ತು ನಾವೆಲ್ಲ ನೋಡಿದ್ವಿ. ಯಾಕೆಂತಂದರೆ ಅವ್ರಿಗೆ ಈಗ ಸ್ವಲ್ಪ ಪ್ರೋಟೀನ್ ಅಂಶ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಬಟ್ ಆದರೂ ನಾವು ಇಚ್ಛೆ ಪಡ್ತೀವಿ ಮೆಡಿಕಲ್ ಇದ್ರ ಪ್ರಕಾರ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ. ಹೌದು, ಶ್ರೀಗಳ ದೇಹದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದ್ರೂ ಶ್ವಾಸಕೋಶದಲ್ಲಿ ಮತ್ತೆ ನೀರು ತುಂಬಿಕೊಂಡಿದೆ. ಹೀಗಾಗಿ ಗುರುವಾರ ಸಂಜೆ ಮತ್ತೆ 600 ml ನೀರನ್ನ ತೆಗೆದಿದ್ದಾರೆ ವೈದ್ಯರು. ನಿಜ ಹೇಳಬೇಕು ಅಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ವೈದ್ಯರು ಕೂಡ ಏನೂ ಮಾಡೋಕೆ ಆಗಲ್ವಂತೆ. ಶ್ವಾಸಕೋಶದ ಸೋಂಕು ಕಡಿಮೆ ಆಗಬೇಕು, ಆ ನಂತರ ಸ್ವತಃ ಶ್ರೀಗಳಿಗೆ ಉಸಿರಾಡಲು ಶಕ್ತಿ ಬರಬೇಕು. ಅಲ್ಲಿಯವರೆಗೂ ವೈದ್ಯರು ಏನೂ ಮಾಡೋಕೆ ಆಗಲ್ಲ, ಕಾಯಲೇಬೇಕು ಅಂತಿದ್ದಾರೆ ವೈದ್ಯ ಡಾಕ್ಟರ್ ರವೀಂದ್ರ. ಬಟ್ ಆದರೆ ಡಿಟೋರಿಯರೇಷನ್ ಇಲ್ಲ, ಅಂದರೆ BP ಕಡಿಮೆ ಆಗಿರೋದು ಆ ಥರದ್ದು ವ್ಯವಸ್ಥೆ ಇಲ್ಲ. ಬಟ್ ಏನಂದರೆ ಅವರು ಸ್ವತಃ ಉಸಿರಾಟಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಿನ್ನೇನು 600 ml ನೀರು ತೆಗೆದಿದ್ದಾರೆ. ಅದರಿಂದ ಶ್ವಾಸಕೋಶ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಯಾಕೆಂದರೆ ಇವಾಗ ನಾವು ಆಕ್ಸಿಜನ್ನ ಅಸಿಸ್ಟೆಡ್ ಮಾಡೇ ಕೊಡ್ತಾ ಇರೋದು ನಾವು. ಅದರಿಂದ ಅದು ನಾವು ಸಂಪೂರ್ಣವಾಗಿ ಅವರೇ ಉಸಿರಾಡೋಂಥ ಒಂದು ಶಕ್ತಿ ಬರಬೇಕು. ಅಲ್ಲಿ ತನಕ ನಾವು ಕಾದು ನೋಡಬೇಕು. ಆಗಿದೆ ಅಂತ ಹೇಳಬೇಕು. ಮತ್ತು ಉಸಿರಾಟದ ಅವರಿಗೆ ಇವಾಗ ಅಸಿಸ್ಟೆಡ್ ರೆಸ್ಪಿರೇಷನ್ ವೆಂಟಿಲೇಷನ್ ಕೊಡ್ತಾ ಇದೆ ಅವರಿಗೆ, ಶ್ರೀಗಳಿಗೆ. ಅವರ ಸ್ವಂತ ಉಸಿರಾಟದ ಶಕ್ತಿ ಸ್ವಲ್ಪ ಕಡಿಮೆ ಇದೆ. ಅದರಿಂದ ಈಗ ಅವರಿಗೆ ಅಸಿಸ್ಟೆಡ್ ಅಥವಾ ಕೃತಕ ಉಸಿರಾಟ ಏನು ಕೊಡ್ತಾ ಇದೆ ಅದನ್ನು ಮುಂದುವರಿಸುವ ಅವಶ್ಯಕತೆ ಇದೆ. ಇನ್ನು ಅದರ್ವೈಸ್ ಅವ್ರದ್ದು ಕಿಡ್ನಿ ಫಂಕ್ಷನ್ಸು, ಹಾರ್ಟ್ ಫಂಕ್ಷನ್ನು ಇವನ್ನು ಕಣ್ಬಿಟ್ಟು ನೋಡ್ತಾರೆ ಶ್ರೀಗಳು. ಆದರೂ ಸ್ವಲ್ಪ ಜನರಲ್ ರೆಸಿಸ್ಟೆನ್ಸು ಮತ್ತು ಇಮ್ಯುನಿಟಿ ಕಡಿಮೆ ಇದೆ. ಇದು ಮುಂದೆ ಇದೆಲ್ಲ ಚಿಕಿತ್ಸೆ ಮುಂದುವರೆದ್ರಿಂದ ಒಂದು ಆಶಾಭಾವನೆ ಇದೆ, ಅವರು ವಾಸಿ ಆಗ್ಬೋದು ಅಂತ ಒಂದು ಆಶಾಭಾವನೆ ಇದೆ. 111ನೇ ವಯಸ್ಸಿನಲ್ಲೂ 6 ಬಾರಿ ಎಂಡೋಸ್ಕೋಪಿ. ವೈದ್ಯ ಲೋಕಕ್ಕೆ ಸವಾಲ್ ಶ್ರೀಗಳ ಚಿಕಿತ್ಸೆ. ನಿಜ ಹೇಳಬೇಕು ಅಂದ್ರೆ 111ನೇ ವಯಸ್ಸಿನಲ್ಲಿ 6 ಬಾರಿ ಎಂಡೋಸ್ಕೋಪಿ ಮಾಡಿಸಿಕೊಂಡು ಬದುಕುಳಿಯೋದು ನಿಜಕ್ಕೂ ದೊಡ್ಡ ಪವಾಡ. ಅಂಥದ್ದೊಂದು ಪವಾಡ ಶ್ರೀಗಳ ಚಿಕಿತ್ಸೆಯಲ್ಲಿ ನಡೆದು ಹೋಗಿದೆ. ಹೀಗಾಗಿ ಇದನ್ನ ಮೆಡಿಕಲ್ ಮಿರಾಕಲ್ ಅಂದ್ರೂ ತಪ್ಪಾಗಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದೇವರ ವಿಲ್ ಪವರ್ಗೆ ವೈದ್ಯ ಲೋಕವೇ ದಂಗಾಗಿ ಹೋಗಿದೆ. ಅಲ್ಲಿ ತನಕ ನಾವು ಕಾದು ನೋಡ್ಬೇಕು. ಯಾಕೆಂದರೆ 112 ವರ್ಷದಲ್ಲಿ ಯಾವುದನ್ನು ಈ ಥರ ಒಂದು ಸಿಚುವೇಶನಲ್ಲಿ ಇದನ್ನು ನಾವು ಯಾರೂ ಮಾಡೂ ಇರೋದಿಲ್ಲ, ಯಾರೂ ನೋಡೂ ಇರೋದಿಲ್ಲ. ಯಾಕೆಂದರೆ ನಮಗೆಲ್ಲ ಗೊತ್ತಿರೋ 112 ವರ್ಷದಲ್ಲಿ ಪೇಷಂಟ್ ಈ ಥರ 6 ಸಲ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರೋದು ಇಲ್ಲ, ಆಮೇಲೆ ಸರ್ಜರಿ ಮಾಡಿಸ್ಕೊಂಡು ಮನೆಗೆ ಬಂದಿರೋದು ಇಲ್ಲ. ಅದರಿಂದ ಇದು ಮೆಡಿಕಲ್ ಸೈನ್ಸಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ. ವಿಸ್ಮಯ. ಯಾಕೆಂದರೆ ಇದು ಪ್ರಪಂಚದಲ್ಲಿ ನಮಗೆಲ್ಲ ಗೊತ್ತಿರೋಂಗೆ ಇವರೇ 6ನೇ ವ್ಯಕ್ತಿ ಈಗ ಓಡಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಅಂಥವ್ರಿಗೆ ಮೆಡಿಕಲ್ ಸೈನ್ಸ್ ಸಹಿತ ಇದನ್ನು ಯಾವುದೂ ನೋಡಿಲ್ಲ. ನಡೆದಾಡುವ ದೇವರಲ್ಲಿದೆ ವಿಲ್ ಪವರ್. ವಿಲ್ ಪವರ್ನಿಂದಲೇ ಸೋಂಕು ಗುಣಮುಖ. ಬಿಜಿಎಸ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ರವೀಂದ್ರ ಅವರು ಹೇಳೋ ಪ್ರಕಾರ ವೈದ್ಯರು ಏನೇ ಚಿಕಿತ್ಸೆ ನೀಡಿದ್ರೂ ಅದು ಒಂದು ಭಾಗವಷ್ಟೇ. ಮತ್ತೊಂದು ರೂಪದಲ್ಲಿ ಶ್ರೀಗಳ ವಿಲ್ ಪವರೇ ಅವರ ಸೋಂಕನ್ನ ವಾಸಿ ಮಾಡಬೇಕು. ಅಂಥದ್ದೊಂದು ಪವರ್ ಶ್ರೀಗಳಲ್ಲಿದೆಯಂತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಣಿಗಳು. ಇಚ್ಛಾಮರಣಿ ಅಂತ ಏನು ಹೇಳ್ತೀವಿ, ಆ ಶಕ್ತಿ ಇದೆ ಅವ್ರಿಗೆ. ಮೆಡಿಕಲ್ ಸೈನ್ಸ್ ಪ್ರಕಾರ ನಾವು ಪ್ರತಿ ಸಲ BGS ಬಂದಾಗಲೂ ಹೇಳ್ತಾ ಇದ್ವಿ,
ಟ್ರೀಟ್ಮೆಂಟು ನಾವು ಕೊಡೋದಲ್ಲ, ಅದು ಅವರ ಇಚ್ಛೆ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಅದು ಕಂಟಿನ್ಯೂ ಆಗುತ್ತೆ. ಐ ಥಿಂಕ್ ವಿ ಟ್ರೀಟ್, ಹಿ ಕ್ಯೂರ್ಸ್. ದಟ್ಸ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಸೇ. ಎಸ್, BGS ವೈದ್ಯ ರವೀಂದ್ರ ಅವರು ಹೇಳಿದಂತೆ ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಣಿಗಳು. ಶ್ರೀಗಳಿಗೆ ಎಲ್ಲಿಯವರೆಗೂ ಇಚ್ಛೆ ಇದೆಯೋ ಅಲ್ಲಿ ತನಕ ಶ್ರೀಗಳೇ ಸ್ವತಃ ಚಿಕಿತ್ಸೆ ಪಡೆದುಕೊಳ್ತಾರೆ. ಇನ್ನು ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ಬಂದಿದ್ದ ಮಾಜಿ CM ವೀರಪ್ಪ ಮೊಯ್ಲಿ ಶ್ರೀಗಳನ್ನ ಜಗತ್ತಿನ ಅದ್ಭುತ ಅಂತಂದ್ರು. ಅಷ್ಟೇ ಅಲ್ಲ, ಶ್ರೀಗಳನ್ನ ಇಚ್ಛಾಮರಣಿ ಅಂತ ಕೂಡ ಬಣ್ಣಿಸಿದ್ದಾರೆ. ಅವರ ಮರಣವನ್ನ ಅವರೇ ನಿರ್ಧರಿಸ್ತಾರೆ ಎಂದಿದ್ದಾರೆ. ಅವರು ಇನ್ನೂ ಹೆಚ್ಚು ಕಾಲ ಬದುಕಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಎಂದ ವೀರಪ್ಪ ಮೊಯ್ಲಿ ಶ್ರೀಗಳು ಚೇತರಿಸಿಕೊಳ್ಳುತ್ತಿದ್ದು ಅವರ ಆರೋಗ್ಯದ ಬಗ್ಗೆ ಇದ್ದ ಆತಂಕ ದೂರವಾಗುತ್ತಿದೆ ಎಂದಿದ್ದಾರೆ. ಆಸ್ಪತ್ರೆಯ ವೈದ್ಯರು ಸಹ ವಿಶೇಷ ಕಾಳಜಿಯನ್ನು ವಹಿಸುತ್ತಿದ್ದು ದೇಶದ ಜನರೆಲ್ಲ ಅವರ ಆರೋಗ್ಯ ವೃದ್ಧಿಸಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಎಂದರು. ಒಂದು ರೀತಿಯಲ್ಲಿ ಅವರ ಪರಿಸ್ಥಿತಿ ನೋಡಿದರೆ ಅವರೊಂಥರ ಇಚ್ಛಾಮರಣಿ ಅಂತ ಹೇಳಬೇಕಾಗ್ತದೆ. ಅವರ ಮರಣವನ್ನು ಅವರೇ ನಿರ್ಣಯಿಸುವಂಥ ಒಂದು ಇಚ್ಛಾಶಕ್ತಿಯನ್ನು ನಮ್ಮ ಮಹಾಸ್ವಾಮಿಗಳು ಅವರ ತಪಸ್ಸಿನ ಮೂಲಕ, ಅವರ ಸಾಧನೆಯ ಮೂಲಕ, ಜನಸೇವೆಯ ಮೂಲಕ ಅವರು ಗಳಿಸಿಕೊಂಡಿದ್ದಾರೆ. ಅವರ ಏನು ಇಚ್ಛೆ ಇದೆ ಅದು ಅವರ ಇಚ್ಛಾಮರಣಿಯಾಗಿ ಅವರು ಇನ್ನೂ ಬದುಕಬೇಕು ಹಲವಾರು ವರ್ಷಗಳ ಕಾಲ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಅಂಥ ವಾತಾವರಣ ಇವತ್ತು ನಾವು ಕಾಣ್ತಾ ಇದ್ದೇವೆ. ಭಾಳ ನಮಗೆಲ್ಲ ಆತಂಕ ತರತಕ್ಕಂಥ ರೀತಿಯಲ್ಲಿ ಅವರ ಆರೋಗ್ಯ ಸ್ಥಿತಿ ಇದೆ. ಕೇಳಿದ್ರಲ್ಲ, ನಡೆದಾಡುವ ದೇವರು ಶ್ರೀ ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಆತಂಕ ತರೋ ಸ್ಥಿತಿಯಲ್ಲಿದೆ. ಹೀಗಾಗಿ ಶ್ರೀಗಳ ಆರೋಗ್ಯ ಸುಧಾರಿಸಲು ಒಂದು ಮಹಾನ್ ಪವಾಡವೇ ನಡೆದು ಹೋಗಬೇಕು. ಇದೇ ಕಾರಣಕ್ಕೆ ನಾಡಿನ ಕೋಟಿ ಕೋಟಿ ಜನ ಶಿವಕುಮಾರ ಸ್ವಾಮೀಜಿ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ ಅಂತ ದೇವರ ಹರಕೆ ಹೊತ್ತುಕೊಳ್ತಿದ್ದಾರೆ. ಕಂಡ ದೇವರುಗಳ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಿದ್ದಾರೆ. ಹಾಗಾದ್ರೆ ಶ್ರೀಗಳು ಇಚ್ಛಾಮರಣ ಪಡಿತಾರಾ? ಇಷ್ಟಕ್ಕೂ ಇಚ್ಛಾಮರಣ ಅಂದ್ರೆ ಏನು? ಶ್ರೀಗಳ ಆರೋಗ್ಯ ಸುಧಾರಣೆಯಲ್ಲಿ ನಡೆದು ಹೋಗುತ್ತಾ ಅದೊಂದು ಪವಾಡ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಗುಟ್ಟು ನಿಜಕ್ಕೂ ವೈದ್ಯ ಲೋಕವನ್ನೇ ಅಚ್ಚರಿಗೊಳಿಸ್ತಾ ಇದೆ. 111ನೇ ವಯಸ್ಸಿನಲ್ಲೂ ಶ್ರೀಗಳಿಗೆ ಇಷ್ಟೊಂದು ವಿಲ್ ಪವರ್ ಬಂದಿದ್ದು ಹೇಗೆ ಅಂತ ವೈದ್ಯರೇ ದಂಗಾಗಿ ಹೋಗ್ತಾ ಇದ್ದಾರೆ. ಅದು ದೇವರ ಪವಾಡನ, ಇಲ್ಲ ಶ್ರೀಗಳು ಮಾಡಿದ ಪೂಜಾ ಫಲಾನ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಗುಟ್ಟು ನಿಜಕ್ಕೂ ಅಚ್ಚರಿ ಮೂಡಿಸ್ತಾ ಇದೆ. ಶ್ರೀಗಳು ಪ್ರತಿ ಸಲ ಅನಾರೋಗ್ಯಕ್ಕೆ ತುತ್ತಾದಾಗಲೂ ಬೇಗ ಗುಣಮುಖರಾಗೋದ್ರ ಹಿಂದೆ ದೇವರ ಪವಾಡ ಇದೆಯಾ, ಇಲ್ಲ ಅದು ಶ್ರೀಗಳು ಮಾಡಿದ ಪೂಜಾ ಫಲಾನ ಅನ್ನೋ ಅನುಮಾನ ಹುಟ್ಟು ಹಾಕ್ತಾ ಇದೆ. ಆದ್ರೆ ಕೆಲ ವಾದಗಳ ಪ್ರಕಾರ ಸಿದ್ಧಗಂಗಾ ಶ್ರೀಗಳು ಶತಾಯುಷಿಗಳಾಗಲು ಮತ್ತು ಬೇಗ ಗುಣಮುಖರಾಗಲು ಅವರಿಗಿರೋ ವಿಲ್ ಪವರೇ ಕಾರಣ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಶ್ರೀಗಳಿಗೆ ಆ ವಿಲ್ ಪವರ್ ಬಂದಿದ್ದಾದ್ರೂ ಹೇಗೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸುತ್ತೆ. ಸಿದ್ಧಗಂಗಾ ಶ್ರೀಗಳ ದಿನಚರಿ ನಿಜಕ್ಕೂ ವಿಭಿನ್ನ. ಅವರು ಬೆಳಗ್ಗೆ ಏಳುತ್ತಿದ್ದ ವೇಳೆ, ಆನಂತರ ಅವರು ಮಾಡ್ತಿದ್ದ ಪೂಜೆಗಳು, ಧ್ಯಾನಗಳು, ಯೋಗಾಸನಗಳು ನಿಜಕ್ಕೂ ಸಾಮಾನ್ಯ ಜನರ ಜೀವನ ಕ್ರಮದಂತೆ ಇಲ್ಲ. ಅವು ತುಂಬಾ ವಿಭಿನ್ನವಾಗಿವೆ. ಅಷ್ಟೇ ಅಲ್ಲ, ಶ್ರೀಗಳು ಆಹಾರ ಸೇವಿಸೋ ವಿಷಯದಲ್ಲಿ ತುಂಬಾ ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲಿಸುತ್ತಿದ್ದಾರೆ. ಇದು ಕೂಡ ನಡೆದಾಡುವ ದೇವರ ವಿಲ್ ಪವರ್ ಹೆಚ್ಚಾಗುವಂತೆ ಮಾಡಿದೆ. ಆದರೆ 111 ವರ್ಷ ವಯಸ್ಸಾಗಿರೋ ಸಿದ್ಧಗಂಗಾ ಶ್ರೀಗಳು ಕಳೆದೊಂದು ವರ್ಷದಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಕಾಯಿಲೆಗಳು ಶ್ರೀಗಳನ್ನ ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಾ ಇದೆ. ಪದೇ ಪದೇ ಆಸ್ಪತ್ರೆ ಸೇರುವಂತೆ ಮಾಡ್ತಾ ಇದೆ. ಇದರಿಂದ ಶ್ರೀಗಳ ಪೂಜೆ, ಧ್ಯಾನ, ಯೋಗಾಸನಗಳು ಮತ್ತು ಆಹಾರ ಸೇವಿಸೋ ಕ್ರಮದಲ್ಲೂ ಏರುಪೇರಾಗ್ತಾ ಇದೆ. ಹೀಗಾಗಿ ಅವರ ವಿಲ್ ಪವರ್ ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಹೀಗಾಗಿ ಪವಾಡದ ನಿರೀಕ್ಷೆಯಲ್ಲಿದೆ ಸಿದ್ಧಗಂಗಾ ಶ್ರೀಗಳ ಭಕ್ತ ಸಾಗರ. ಇಷ್ಟು ವರ್ಷಗಳ ಕಾಲ ನಡೀತಾ ಇದ್ದ ಆ ಮಹಾನ್ ಪವಾಡ ಈ ಸಲವೂ ನಡೆದು ಹೋಗ್ಲಿ. ಶತಾಯುಷಿ ಶಿವಕುಮಾರ ಸ್ವಾಮೀಜಿಗಳು ಇನ್ನೂ ಕೆಲ ದಶಕಗಳ ಕಾಲ ನಮ್ಮ ನಡುವೆ ಇರಲಿ, ಅವರ ಆಶೀರ್ವಾದ ಸಿಗಲಿ ಅನ್ನೋದೇ ಎಲ್ಲರ ಆಶಯ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.